ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ. ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಆಟಿದ ಅಮಾವಾಸ್ಯದ ಎಡ್ಡೆಪ್ಪಲು. ಇವತ್ತು ಆಟಿ ಅಮಾವಾಸ್ಯೆ ಸ್ಪೆಷಲ್ ಮೆಂತೆ ಗಂಜಿ ಮಾಡುವ ಅಂದೇಳಿ ಹಮ್ಸ್ಕೊಂಡಿದ್ದ. ಆ್ಯಕ್ಚುಲಿ ಕುಂದಾಪುರ ಬದಿಯಲ್ಲಿ ಮೆಂತೆ ಗಂಜಿ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಫಸ್ಟ್ ತಿಂತಿದ್ದ. ನಿನ್ನೆ ರಾತ್ರಿನೇ ನಾವು ಡಿಸೈಡ್ ಮಾಡ್ಕೊಂಡಿತ್ತು ಮೆಂತಿ ಎಲ್ಲ ನೆನೆಸಿ ಇಟ್ಟು ನಾಳೆ ಒಂದು ಮೆಂತೆ ಗಂಜಿ ಮಾಡಿ ತಿನ್ನುವ ಅಂತ. ಕುಡ್ಲ ಫ್ರೆಂಡ್ಸ್ ಹೇಳ್ತಾ ಇದ್ರ. ಇವತ್ತು ಇದನ್ನು ಯಾರ ಮನೇಲೆಲ್ಲ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವಂತೂ ಇಲ್ಲಿ ದುಬೈಲಿ ಇದನ್ನು ಮಾಡಿ ತಿನ್ಕಂದೇಳಿ ಹೊರಟಿದ್ದ. ಗೈಸ್ ಟ್ರಸ್ಟ್ ಮೀ, ಇದನ್ನು ಯಾರು ಬೇಕಾದರೂ ಮಾಡಿ ತಿನ್ಲಕ್ಕ. ವೆರಿ ವೆರಿ ಈಸಿ ರೆಸಿಪಿ ಇದು. ತಿನ್ಲಿಕ್ಕೂ ಹಾಗೆ ತುಂಬ ಟೇಸ್ಟ್ ಆಗುತ್ತೆ. ನಾವು ಬೇರೆ ಬೇಕ್ರಿ ಸ್ವೀಟ್ ಎಲ್ಲ ತಿನ್ನೋದಕ್ಕಿಂತ ಈ ಥರದ್ದೆಲ್ಲ ಒಂದು ಮಾಡಿ ಮನೇಲಿ ತಿಂದಂಗಿದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ಮನಸ್ಸಿಗೆ. ಈ ರೆಸಿಪಿ ಮಾಡೋಕೆ ಕಾಯಿ ಹಲ್ವನ್ನ ತೆಗೆದಿಟ್ಕೊಳ್ಳೋದು ಒಂದೇ ಕೆಲಸ ಅನ್ಸತ್ ಬಿಟ್ರೆ ಮತ್ತೆಲ್ಲ ಈಸಿಯಾಗಿ ಆಗುತ್ತೆ. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ಎಂಕಲ್ನ ತುಳುನಾಡು. ಸೊ ಬ್ಯಾಚುಲರ್ಸ್ ಏನಾದರೂ ಸ್ಪೆಷಲ್ ಡೇ ಇದ್ದವಾಗ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ನಾನು ತುಂಬ ಡೀಟೇಲ್ ಆಗಿ ಪೋಸ್ಟ್ ಮಾಡಿದ್ದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಪೇಜನ್ನು ಈಗಲೇ ಫಾಲೋ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.